ಬಹಳ ಮುಖ್ಯವಾಗಿ ಇದರಲ್ಲಿ ಎರಡು ಅಂಶಗಳಿದೆ. ಈಗ ಸರ್ಕಾರ ಏನೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆ. ಬಟ್ ನನಗಿರುವಂಥ ಎರಡು ಪಾಯಿಂಟ್ಗಳಿದೆ. ಸರ್ಕಾರದ ಯಾರಾದರೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬಹುದೇನೋ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಮೂಲ ಇರೋದೇ ತಹಶೀಲ್ದಾರ್ ಕಚೇರಿಯಲ್ಲಿ. ಹೇಗೆ ಅನ್ನೋದನ್ನು ವಾಪಸ್ ಬರ್ತೀನಿ, ನಿಮ್ಗೆ ಹೇಳ್ತೀನಿ ಆ ವಿಚಾರದಲ್ಲಿ. ಸರ್ಕಾರಕ್ಕೆ ರೇಷನ್ ಕಾರ್ಡ್ ಪರಿಷ್ಕರಣೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ರೇಷನ್ ಕಾರ್ಡ್ ರದ್ದು ಮಾಡುವ ಸಂಬಂಧ ವರದಿಯನ್ನ ಕೂಡ ಈಗ ಸಿದ್ಧಪಡಿಸಿಕೊಂಡಿದ್ದಾರೆ. ಸಿಎಂಗೆ ಕೊಟ್ಟಂತ ವರದಿಯಲ್ಲಿ ಮಾನದಂಡಗಳ ಉಲ್ಲೇಖವನ್ನು ಮಾಡಿಕೊಂಡಿದ್ದಾರೆ. ಮಾನದಂಡಗಳನ್ನ ಈಗ ಆಹಾರ ಇಲಾಖೆ ಉಲ್ಲೇಖಿಸಿದೆ. ಏನದು ಮಾನದಂಡಗಳು? ಮಾನದಂಡಗಳ ವಿಚಾರದಲ್ಲಿ ಈಗ ಸರ್ಕಾರ ಮುಂದಾಗಿದೆ. ಅದು ಯಾವುದು ಅನ್ನುವಂಥದ್ದನ್ನ ನೋಡೋಣ. ಈ ಮಾನದಂಡಗಳ ಪ್ರಕಾರ ಹೋಗೋದಾದ್ರೆ 80% ಇರುವಂಥ BPL ಕಾರ್ಡ್ಗಳು 20-30ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. 50% ಕ್ಲೀನ್ ಆಗಿಬಿಡುತ್ತೆ, ಸ್ವಚ್ಛ BPL ಕಾರ್ಡ್ಗಳು ಅಂತ ಹೇಳಿ ಆ ರೀತಿಯಾಗಿ ಹೋಗುತ್ತೆ. ಬಟ್ ನನಗಿರೋದು ಆದಾಯ ಪ್ರಮಾಣ ಪತ್ರವನ್ನು ಏನು ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡ್ತಾರೆ, ಅಲ್ಲಿಂದನೇ ಇದರ ಮೂಲ ಶುರುವಾಗುತ್ತೆ. ನಿಮ್ಮ ಎಲ್ಲ ಯೋಜನೆಗಳಿಗೂ ಕೂಡ ಮೂಲ ಶುರುವಾಗೋದೆ ತಹಶೀಲ್ದಾರ್ ಕಚೇರಿ. ಸೊ ಯಾರ್ಯಾರಿಗೆ BPL ಇಲ್ಲ ಅನ್ನುವಂಥದ್ದನ್ನು ನೋಡೋಣ. ಯಾರ್ಯಾರಿಗಿಲ್ಲ ಅಂತೇಳಿ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ನೌಕರರು, ಇವರು ಯಾರಿಗೂ ಕೂಡ ಈಗ BPL ಕಾರ್ಡ್ ಇಲ್ಲ. ಅದು ಮುಂಚೆಯಿಂದನೂ ಇದೆ ರೀ, ಹಿಂಗೆ ಕೊಡೋಕ್ಕಾಗುತ್ತೆ ನಿಮಗೆ. ಇವ್ರಿಗೆ ಯಾರಿಗೂ ಇಲ್ಲ. ಬಟ್ ಅರೆ ಸೌಕರ್ಯನಿದ್ದಾರೆ ಸರ್ಕಾರಿ ನೌಕರರು, ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಯಾಕೆ ಅವರನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ 1,20,000 ಅಲ್ಲಿ ಪ್ರತಿ ವರ್ಷಕ್ಕೆ ಇರುವಂಥ ಆದಾಯ. ಹಾಗಾಗಿ ಅಲ್ಲಿ ಮಿನಿಮಮ್ 15,000ಕ್ಕಿಂತ ಕಡಿಮೆ ಅಂತೂ ಯಾರಿಗೂ ಕೂಡ ಇಲ್ಲ ಸಂಬಳ, ಹಾಗಾಗಿ ಜಾಸ್ತಿ ಆಗುತ್ತೆ. ನಿಗಮ ಮಂಡಳಿ ಪ್ರಾಧಿಕಾರಿಗಳ ನೌಕರರು, ಅವ್ರಿಗಿಲ್ಲ. ಆದಾಯ ತೆರಿಗೆ ಮತ್ತು ಸೇವಾ ತೆರಿಗೆ ವ್ಯಾಟ್ಗಳನ್ನು ಕಟ್ಟುವಂಥವರಿಗೆ ಅದು ಹೊರಟೋಗ್ಬಿಟ್ಟಿದೆ ಈಗ. ಸೊ ಅದು ಯಾವುದು ಕೂಡ ಇಲ್ಲ. ವೃತ್ತಿ ತೆರಿಗೆ ಪಾವತಿದಾರರಿಗೆ ಇಲ್ಲ BPL ಕಾರ್ಡು. ಸೊ ಅದರ ಜೊತೆಗೆ ಸ್ವಂತ ಬಳಕೆಗೆ ಕಾರು ಹೊಂದಿರುವಂಥವ್ರಿಲ್ಲ. ಎಲ್ಲೋ ಬೋರ್ಡ್ ಬೇರೆ, ವೈಟ್ ಬೋರ್ಡ್ ಬೇರೆ. ಅದನ್ನು ಹಾಕ್ಬಿಟ್ರೆ ಮುಗಿದೋಯ್ತು, ಎಲ್ಲರೂ BPL ಕಾರ್ಡೇ ಇರೋದಿಲ್ಲ ಅಲ್ಲಿ. ನಗರಗಳಲ್ಲಿ 1,000 ಚದರ ಅಡಿಗೂ ಹೆಚ್ಚು ವಿಸ್ತೀರ್ಣದ ಸೈಟ್ನಲ್ಲಿ ಮನೆ ಹೊಂದಿರೋರು, ಓಕೆ, ಇವನ್ನೆಲ್ಲ ಇಟ್ಟಿದ್ದಾರೆ. ನಂದೊಂದು ಪ್ರಶ್ನೆ ಇದೆ ಇದರಲ್ಲಿ. ಪ್ರಶ್ನೆ ಇದೆ. ನಂದು ಪ್ರಶ್ನೆ ಏನು ಅಂತಂದರೆ, ಆದಾಯ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡ್ತೀರಲ್ಲ, ಆ ಪ್ರಮಾಣ ಪತ್ರವನ್ನು ಹೇಗೆ ಕೊಡ್ತಾರೆ? 10,000 ರೂಪಾಯಿ ಲೆಕ್ಕ ಇಟ್ಕೊಳ್ತಾ ಇದ್ದೀರಾ ನೀವು ಪ್ರತಿ ತಿಂಗಳಿಗೆ. ಹೆಂಗಾಗುತ್ತೆ 1,20,000 ರೂಪಾಯಿಗೆ? 1,20,000 ರೂಪಾಯಿ ಕರೆಕ್ಟಾಗಿ ಆಗ್ಬಿಡುತ್ತಾ? ಯಾರು ಜೀವನ ಮಾಡ್ತಾರ್ರಿ? ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬರುವಂಥ 2,000 ರೂಪಾಯಿ ನೀವು ಕೊಡುವಂಥ ದುಡ್ಡಲ್ಲೇ ಜೀವನ ಮಾಡೋರು ಇದ್ದಾರೆ. ಹಾಗಾದರೆ ಫಿಲ್ಟರ್ ಆಗೋಗ್ಬಿಡುತ್ತೆ. ಇನ್ನೊಂದು ಪ್ರಶ್ನೆ ನಂದು, ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಅವ್ರು ಬೆಳೆಯುವಂಥ ಬೆಳೆಗಳಿಗೆ ಕೆಲವರು 5 ಲಕ್ಷ ಗಳಿಸ್ಬೋದು, ಕೆಲವರು 10 ಲಕ್ಷ ಗಳಿಸ್ಬೋದು, ಕೆಲವರು 15 ಲಕ್ಷ ಗಳಿಸ್ಬೋದು, ಕೆಲವರು 20 ಲಕ್ಷ ಗಳಿಸ್ಬೋದು. ಅವರು ಬೆಳೆಯುವಂಥ ಬೆಳೆಗಳಿಗೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. BPL ಕಾರ್ಡ್ ಹೆಂಗೆ ಹೋಗುತ್ತೆ? ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಕನ್ಸಿಡರ್ ಮಾಡ್ತೀರಾ? ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀರಾ? ಅವನಿಗೊಂದು 10 ಎಕರೆ ಇದೆಯಪ್ಪ, ನೀರಾವರಿನೋ ಒಣ ಬೇಸಾಯನೋ, BPL ಕಾರ್ಡನ್ನು ಹೆಂಗೆ ಕೊಡ್ತೀರಾ? ತೊಗೊಂಡಿರ್ತಾನೆ ಒಂದು BPL ಕಾರ್ಡು, ಅದನ್ನು ಫಿಲ್ಟರ್ ಹೆಂಗೆ ಮಾಡೋಕ್ಕಾಗತ್ತೆ? ನಗರವಾಸಿಗಳಿಗೆ ನೀವೆಲ್ಲ ಇನ್ನು ಮಾನದಂಡಗಳನ್ನು ಹಾಕ್ಬಿಟ್ರಿ, ಹಳ್ಳಿಗಳಲ್ಲಿರುವಂಥ ಮಾನದಂಡವನ್ನು ಹೆಂಗೆ ಹಾಕ್ತೀರಾ? ಇಲ್ಲೇ ಸಮಾನತೆ ಅಂತ ನೀವು ಮಾತನಾಡ್ತೀರಲ್ಲ, ಈ ಸಮಾನತೆಯನ್ನು ಮಾಡೋಕ್ಕಾಗಲ್ಲ. ಕಾರಣ ರೈತನಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಅವ್ನು ಬೆಳೆಯುವಂಥ 15 ಲಕ್ಷ ಅವನಿಗೆ ಬಂದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಇಲ್ಲ ಅವನಿಗೆ. ಇಲ್ಲಿ ನಿಮ್ಮ ರೂಲ್ಸ್ ಎಲ್ಲೋಯ್ತು? 1,20,000 ಬರಲ್ಲ ಅಲ್ಲಿಗೆ. ಓನ್ಲಿ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಿಗೆ ಹಾಕು, ಬರೆ, ತಿಕ್ಕು, ಉಜ್ಜು ಕೆಲಸ ಮಾಡುವಂಥವನಿಗೆ, ಸಂಬಳ ತಗೊಳ್ಳುವಂಥವ್ರಿಗೆ ಬಂತಿಲ್ಲಿ. ಇದೇ ಅಸಮಾನತೆ ಕೆಲವು ಕಡೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಕಿ ನೋಡೋಣ. ಕೆಲವು ಕಡೆ ಸಂದರ್ಭಗಳಲ್ಲಿ ಬಡ ರೈತರಿಗೆ ಬಿಟ್ಬಿಡಿ, ಅವನಿಗೊಂದು ಪಾಪ ಅವನಿಗಿರುವಂಥ ಜಮೀನುಗಳಲ್ಲಿ ಒಣ ಬೇಸಾಯ ಮಾಡ್ತಾನೋ ನೀರಾವರಿ ಮಾಡ್ತಾನೋ, ಅವನಿಗೆ ಬರುವಂಥ ಕೆಲವೊಂದು ಟೈಮಲ್ಲಿ ನೀರು ಬಂದರೆ ಬಂತು, ಇಲ್ಲಾಂದರೆ ಇಲ್ಲ, ಬೆಳೆ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಬಟ್ ಬಂದಾಗಲೂ ಕೂಡ ಅವನಿಗೆ ಇರೋದಿಲ್ಲ ಅಂದಾಗ BPL ಕಾರ್ಡ್ ಹೆಂಗೆ ಹೋಗುತ್ತೆ? ಆಗ ನಿಮ್ಮ ಈ ರೂಲ್ಸ್ಗಳು ಎಲ್ಲ ಅಪ್ಲೈ ಆಗುತ್ತೆ. ಓನ್ಲಿ ನೌಕರರು, ಅರೆ ಸರ್ಕಾರಿ ನೌಕರರು, ಇನ್ನುಳಿದಂಥವರು, ಇವ್ರ ಮೇಲೆ ದಬ್ಬಾಳಿಕೆಗಳು. ಹೆಂಗ್ರಿ ಇದು? ಅವನು 15,000 ರೂಪಾಯಿ ಸಂಬಳ ತಗೊಳ್ತಾ ಇರ್ತಾನೆ ರೀ. ಅವನು ಬಾಡಿಗೆ ಕಟ್ಟಬೇಕು ಬೆಂಗಳೂರಿನಲ್ಲಿ 5,000 ರೂಪಾಯಿ, 10,000 ರೂಪಾಯಿದಲ್ಲಿ ಜೀವನ ನಡೆಸ್ಕೊಳ್ಬೇಕು. ಆಗುತ್ತಾ ಅವನಿಗೆ? ಮಗನ ಫೀಸ್ ಕಟ್ಕೋಬೇಕು, ಸ್ಕೂಲಿಗೆ ಕಟ್ಟಕ್ಕಾಗತ್ತಾ? ಅವ್ನು ಅದನ್ನು ಕಟ್ಕೊಂಡ್ಬಿಟ್ಟು ನಿಮಗೆ ಸಿಗುವಂಥ BPL ಕಾರ್ಡನ್ನು ಕೂಡ ರದ್ದು ಮಾಡಿಬಿಟ್ರಿ. 15,000 ರೂಪಾಯಿ ಸಂಬಳ ಇರೋ ಅಂತ ಹೇಳ್ತಾ ಇದ್ದೀನಿ, ಅದ್ರ ಮೇಲಿಂದ ಬಿಟ್ಟಾಕಿ. ನಿಮ್ಮ ಲೆಕ್ಕದ ಪ್ರಕಾರ 15,000 ರೂಪಾಯಿ ಜೀವನ ನಡೆಸಬೇಕು ಅವನು. ಬೆಂಗಳೂರಲ್ಲಿ 10,000 ರೂಪಾಯಿ ಯಾರು ಸಂಬಳ ಕೊಡ್ತಾರೆ? ಮಿನಿಮಮ್ 15,000 ರೂಪಾಯಿ ಆದರೂ ಇದೆ, 12,000 ರೂಪಾಯಿ ಆದರೂ ಇದೆ. ನೀವು ಆ ಲೆಕ್ಕದ ಪ್ರಕಾರ ಹೋಯ್ತಿಲ್ಲಿ. ಅದಕ್ಕೆ ಅವನು ಏನು ಮಾಡ್ತಾರೆ? ತಹಶೀಲ್ದಾರ್ ಕಚೇರಿಗೆ ಹೋಗ್ತಾನೆ. ಅಲ್ಲಿ ಕಾಸು ಕೊಟ್ಟು
ನಿಮ್ಮ ಆದಾಯ ಪ್ರಮಾಣ ಪತ್ರ ನಂದು ಇಷ್ಟೇ ಇರೋದು ಅಂತ ಸುಳ್ಳು ದಾಖಲೆ ಮಾಡ್ತಾನೆ. ಮೂಲ ಸರಿ ಮಾಡಿ ಮೊದಲು, ಆಮೇಲೆ BPL ಕಾರ್ಡನ್ನು ರದ್ದು ಮಾಡೋದಾಯಿತು. ಇಲ್ಲಿಯವರೆಗೂ ಮಾಡ್ಕೊಂಡು ಬಂದಿದ್ದು ಸಾಕು. ತಹಶೀಲ್ದಾರ್ ಕಚೇರಿಯಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತಾರಲ್ಲ, ಈ BPL ಕಾರ್ಡ್ ಪಡ್ಕೊಳ್ಳೋಕ್ಕೆಲ್ಲ ಬೇಕಾಗಿರುವಂಥದ್ದು ಆದಾಯ ಪ್ರಮಾಣ ಪತ್ರನೇ. ಆ ಆದಾಯ ಪ್ರಮಾಣ ಪತ್ರ ಕರೆಕ್ಟಾಗಿ ಫಿಲ್ಟರ್ ಮಾಡ್ಕೊಂಡು ಬಂದರೆ ಎಲ್ಲ ಯೋಜನೆಗಳಿಗೂ ಕೂಡ ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ. ಸುಳ್ಳು ದಾಖಲೆಗಳನ್ನು 100-500 ರೂಪಾಯಿನೋ 1000 ರೂಪಾಯಿನೋ ಕೊಟ್ಟರೆ ಆದಾಯ ಪ್ರಮಾಣ ಪತ್ರ ಕೊಡ್ತಾರೆ. ನಾನೇ ಬೇಕಿದ್ರೆ ಹೋದ್ರೂ ಅಲ್ಲಿ ಯಾರಿಗೋ ಕೊಟ್ಟರೆ ಸಾಕು, ಮಾಡ್ಕೊಂಡು ಬರ್ತಾರೆ, ತಂದು ಕೊಡ್ತಾರೆ. ಅವನಿಗೇನಾಗಬೇಕಾಗಿದೆ, ಅವನ ಜೇಬಿಗೆ ಇಟ್ಟರೆ ಸಾಕು ಅಂಥ ಪರಿಸ್ಥಿತಿ ಇದೆ. ಇದನ್ನು ಮೊದಲು ಕ್ಲೀನ್ ಮಾಡಬೇಕಾಗಿರೋದು ಎಲ್ಲಿ? ತಹಶೀಲ್ದಾರ್ ಕಚೇರಿಯಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡ್ತಾರಲ್ಲ ಅಲ್ಲಿಂದ. ಅವನು 50,000 ಸಂಬಳ ತಗೊಳ್ತಾ ಇದ್ರು ಹೋಗ್ಬಿಟ್ಟು ನಂದು 1 ಲಕ್ಷ ರೀ ನನಗೆ ಬರ್ತಾ ಇರೋದು ಆದಾಯ, ನಾನು ಬಡವ ರೀ ಅನ್ಕೊಂಡು ಅವ್ನು ನಿಂತ್ಕೊಳ್ತಾನೆ. ಅವನು BPL ಕಾರ್ಡ್ ತಗೊಳ್ತಾನೆ. ಇದು ಫಿಲ್ಟರ್ ಮಾಡಿ ಫಸ್ಟು. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಫಿಲ್ಟರ್ ಆಗಬೇಕಾಗಿರೋದು ತಳದಿಂದ, ಅದನ್ನು ಮಾಡಲ್ಲ ಬಿಡಿ ಸರ್ಕಾರಗಳು, ಆ ವಿಚಾರದಲ್ಲಿ ಯೋಚನೆ ಮಾಡೋದಿಲ್ಲ. ನಾನೇನೋ ಮಾಡ್ತಾ ಇದ್ದೀನಿ ಅಂತ ಮೇಲ್ಗಡೆಗೆ ತೋರಿಸ್ಕೊಳ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಸರ್ಕಾರ ಇಡ್ತಾ ಇರುವಂಥ ಹೆಜ್ಜೆ ಅಟ್ಲೀಸ್ಟು ಶ್ಲಾಘನೀಯ. ಮಾಡೋಣ, ಪರಿಷ್ಕರಣೆ ಆದರೂ ಮಾಡ್ತಾ ಇದ್ರೆ ಒಂದಿಷ್ಟಾದರೂ ಫಿಲ್ಟರ್ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ಮುಖ್ಯಮಂತ್ರಿಗಳ ಈ ಕಟ್ಟುನಿಟ್ಟಾಗಿರುವಂತಹ ನಿಯಮಗಳನ್ನು ಆಹಾರ ಇಲಾಖೆ ಏನು ಜಾರಿಗೆ ತರ್ತಾ ಇದೆ ಅದು ಈಗ ಸೂಟ್ ಆಗಲ್ಲ ಅಂತ ಕಾಣಿಸುತ್ತೆ. ಈ 1,20,000 ಮಾನದಂಡ ಏನಿದೆ ಅದು ವರ್ಕೌಟ್ ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಸುಳ್ಳು ದಾಖಲೆಗಳನ್ನೇ ಸೃಷ್ಟಿ ಮಾಡ್ತಾರೆ ಜನ. ಅರುಣ್, ಖಂಡಿತ ತಾವು ಹೇಳಿದ್ದು ನಿಜ. ಈ ಮೂಲ ಸರಿಪಡಿಸ್ಬೇಕಾಗತ್ತೆ. ಮತ್ತು 1,20,000 ಅಂತ ಏನು ಹೇಳ್ತಾ ಇದ್ದೀರಾ, ಅದಕ್ಕೆ ಸುಳ್ಳು ದಾಖಲೆಗಳನ್ನು ನೀಡಿ ಸರ್ಟಿಫಿಕೇಟನ್ನು ಪಡಿತಾರೆ. ಇಲ್ಲಿ ಆದಾಯ ಪ್ರಮಾಣ ಪತ್ರ ಪಡಿಬೇಕಾದ್ರೆ 2 ರೀತಿಯಲ್ಲಿ ಪಡಿತಾರೆ. ಒಂದು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಆದಾಯ ಪ್ರಮಾಣ ಪತ್ರ ಪಡಿತಾರೆ, ಮತ್ತೊಂದು ಉದ್ಯೋಗಕ್ಕಾಗಿ ಅಂತೇಳಿ ಆದಾಯ ಪ್ರಮಾಣ ಪತ್ರವನ್ನು ಬರೀತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ವರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಕಡಿಮೆ ಬರೆಯುವಂಥದ್ದು, ಉದ್ಯೋಗಕ್ಕೆ ಜಾಸ್ತಿ ಇದೆ ಅನ್ನುವಂಥದ್ದು. ಆದರೆ ಇಲ್ಲಿ ಅದನ್ನ ನಿಯಮ ಪಾಲನೆ ಆಗಲ್ಲ. ಎಲ್ರಿಗೂ ಕೂಡ 1,20,000 ಅಂತೇಳಿ ಮೆನ್ಷನ್ ಮಾಡಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಅವರೆಲ್ಲರೂ ಉದ್ಯೋಗ ಮಾಡ್ತಾ ಇರ್ತಾರೆ, ಜಾಸ್ತಿ ಲೋಕೇಶ್, ನಾನು ಹೇಳ್ತಾ ಇರುವಂತದ್ದು ಸರ್ಕಾರ ಈ ಮಾರ್ಜಿನ್ ಇಟ್ಕೊಂಡಿದೆಯಲ್ಲ 1,20,000, ಅದೇ ರಾಂಗು ಅಂತ ನಾನು ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಈಗ ಒಂದು ಕೂಲಿ ಕೆಲಸಕ್ಕೆ ಹೋಗುವ ಅನ್ನೋಂಥವನು ಮಿನಿಮಮ್ ಆಗಿ 500 ರೂಪಾಯಿ, ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, ಅವ್ರು 700-1000 ರೂಪಾಯಿ ಇದೆ, 500 ರೂಪಾಯಿ ಲೆಕ್ಕ ಇಟ್ಕೊಂಡ್ರು 15,000 ರೂಪಾಯಿ ಆಯ್ತಲ್ರಿ ತಿಂಗಳಿಗೆ. ಯಾವ ಬರುತ್ತೆ ಇಲ್ಲಿ 1,20,000? ಅರುಣ್, ಖಂಡಿತ ತಾವು ಹೇಳಿದ್ದು ನಿಜ. 1,20,000 ಮಾನದಂಡ ಮೊದಲಿಂದನೇ ಇಟ್ಕೊಂಡು ಬಂದಿದೆ. ಅದನ್ನು ಮಾರ್ಪಾಡು ಮಾಡಬೇಕಾಗಿತ್ತು, ಆ ಮಾರ್ಪಾಡನ್ನು ಮಾಡಿಲ್ಲ. ಮೊದಲೇನಿತ್ತು ಅದನ್ನೇ ಈಗ ಸರ್ಕಾರ ಪಾಲನೆ ಮಾಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳು ಬಿಟ್ಟಿರೋ ಮಾನದಂಡ ಏನಿದೆ ಆ ಮಾನದಂಡದ ಪ್ರಕಾರವಾಗಿಯೇ ಸಾಕಷ್ಟು ತಪ್ಪುಗಳಾಗ್ತವೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಅದೇ ಮಾನದಂಡ ಇಟ್ಕೊಂಡು ಕಾರ್ಡ್ಗಳನ್ನು ಇಶ್ಯೂ ಮಾಡಲಿಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಒಂದಷ್ಟು ಮಾರ್ಪಾಡುಗಳಾಗಬೇಕಾಗತ್ತೆ, ತಿದ್ದುಪಡಿಗಳು ಆಗಬೇಕಾಗತ್ತೆ. ಆದರೆ ಈಗ ಮುಖ್ಯಮಂತ್ರಿಗಳಿಗೆ ಆಹಾರ ಇಲಾಖೆಯಿಂದ ಹೋಗಿರುವಂಥ ವರದಿ ಏನಿದೆ ಆ ವರದಿಯ ಪ್ರಕಾರ ಆದರೂ ಎಚ್ಚೆತ್ಕೊಂಡು ಈಗ ಆಗಿರುವಂಥ ತಪ್ಪನ್ನು ಸರಿಪಡಿಸ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ. ಈ ತಪ್ಪು ಸರಿ ಹೋಗ್ಬೇಕು ಅಂದ್ರೂ ಕೂಡ ಸುಮಾರು 1 ತಿಂಗಳು 1.5 ತಿಂಗಳು ಬೇಕಾಗುತ್ತೆ. ಆದಷ್ಟು ಬೇಗ ಕ್ಲಿಯರ್ ಆಗುವಂಥದ್ದಲ್ಲ ಇದು. ಯಾಕೆಂದರೆ ಸಾಕಷ್ಟು ಹಂತವಾಗಿ ಇವುಗಳನ್ನು ಬದಲಾವಣೆ ಮಾಡ್ಕೊಂಡೋಗಿ ಆ ಕಾರ್ಡ್ದಾರರಿಗೆ ಏನು ಮೋಸ ಆಗಿದೆ ಅವರನ್ನು ಮತ್ತೆ ಮೂಲ ಸ್ಥಾನಕ್ಕೆ ತರಬೇಕು ಅಂತಂದರೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತೆ. ಮುಂದಿನ ತಿಂಗಳು ಕೂಡ ಅವರಿಗೆ ಅಕ್ಕಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಸಮಸ್ಯೆ ಬಗ್ಗೆ ಅರಿದೇ ಇದ್ರೂ ಕೂಡ ಯಾರಿಗೆ ಅನ್ಯಾಯ ಆಗ್ತಾ ಇದೆ, 2 ತಿಂಗಳಿಂದ 3 ತಿಂಗಳಿಂದ ಅಕ್ಕಿ ತೆಗೆದುಕೊಂಡಿಲ್ಲ, ಅವ್ರಿಗೆ ಕೂಡಲೇ ಅಕ್ಕಿ ಇಶ್ಯೂ ಮಾಡುವಂತ ಆದೇಶವನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಈ ಮಾನದಂಡಗಳನ್ನು ಇಟ್ಕೊಂಡು ಈಗ ಸರಿಪಡಿಸಿ ಅಂತೇಳಿ ಆಹಾರ ಇಲಾಖೆಗೆ ಸೂಚನೆ ಕೊಟ್ಟಿರೋ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಮಾರ್ಪಾಡುಗಳನ್ನು ಮಾಡ್ತಾರೆ, ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣ್.